ಕಾಶಿಗೌಡ. ಹಾಂ. ಶರಾವತಿ ಮುಳುಗಡೆ ಸಂತ್ರಸ್ತ ಸಾಮಾನ್ಯ ಒಂದು 60-70 ಕುಟುಂಬಗಳಿದ್ದಾವೆ. ನಾವೆಲ್ಲರೂ ಶರಾವತಿ ಮುಳುಗಡೆ ಸಂತ್ರಸ್ತರು. ನಮಗೆ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ. ಮೂಲಭೂತ ಸೌಕರ್ಯ ಅಂದರೆ ರಸ್ತೆ, ನೀರು, ಸಾರಿಗೆ ವ್ಯವಸ್ಥೆ ಯಾವುದೂ ಇಲ್ಲ. ಯಾವ ಊರು? ಹುಣಸಾಲೆ ಮಳವಳ್ಳಿ ಗ್ರಾಮ. 3 ಗ್ರಾಮ. ಒಂದು ಸಾಗರ ತಾಲೂಕು ಬೊಗಳ, ಬಿಲ್ಗೋಡಿ, ಮಜಿರೆ ಬೊಗಳ ಬರುತ್ತೆ. ಇನ್ನೊಂದು ಈಚಕೊಪ್ಪ ಗ್ರಾಮ. ಇದಿಷ್ಟಕ್ಕೂ ನಾವು ಒಂದೇ ರಸ್ತೆ ಎಲ್ಲ ಅಲ್ಲಿ ಬಂದು ಸೇರೋದು. ಮೇನ್ ರಸ್ತೆ ಈಚಕೊಪ್ಪ ಮತ್ತು ಕಾಪೇರ್ ಮನೆವರೆಗೆ. ಅಲ್ಲಿಂದ ನಮ್ಗೆ ಯಾವುದೂ ವ್ಯವಸ್ಥೆ ಇಲ್ಲ. ಮಣ್ಣು ರಸ್ತೆಯಲ್ಲೇ ಓಡಾಡೋದು ನಾವು. ಈಗ ಹಿಂದೆ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಅರ್ಜಿ ಕೊಡೋದು, ನಮ್ಗೆ ಏನು ಮಾಡಬೇಕು ಆ ಕಾರ್ಯ ಅಷ್ಟು ನಾವು ಮಾಡಿದ್ವಿ. ಅವರು ನಮಗೇನು ಮಾಡಿಕೊಟ್ಟಿಲ್ಲ. ನಾವು ಯಾರ ಹೆಸರು ಹೇಳೋದಕ್ಕಿಂತ ಎಲ್ಲ ಇಲ್ಲಿವರೆಗೂ 60 ವರ್ಷದಿಂದನೂ ಆಗಿರೋದು ಇದೇ ಕೆಲಸ. 15 ಇಶ್ಯೂಲಿ ಒಂದ್ಸಲ ಮಾಡಿದ್ದಾರೆ, ಏನು ಮಾಡಿಲ್ಲ. ಇವತ್ತು ಇಷ್ಟೊತ್ತಿಗೆ ಏನು ಮಾಡಿಲ್ಲ. ಈಗ ನಮ್ಮ ಥರ ಬಿಡ್ತಾರೆ. ಹಿಟ್ಲಪ್ಪ ಗ್ರಾಮದ ಒಂದು ಕುಡಿಯೋ ನೀರಿನ ಬಾವಿ ನೀವು ಬಂದು ಪರಿಶೀಲನೆ ಮಾಡಿ. ಬೀದಿ ದೀಪ ಒಂದೇ ಇದೆ. ಇದು ಅಲ್ಲಿ ಇಜಲಕೊಪ್ಪ ಗ್ರಾಮದಲ್ಲಿ ಸ್ವಲ್ಪ ಮೂಲತಃವಾಗಿ ನೀರಿನ ಕೊರತೆ ಇರುವ ಈ ಪ್ರದೇಶ ಅಲ್ವಾ? ನೀರಿಗೆ ವ್ಯವಸ್ಥೆ ಮಾಡಿದ್ರೆ ಇದೆ. ಬೋರ್ವೆಲ್ ಬರುತ್ತೆ, ಕುಡಿಯೋ ನಮ್ಮ ಗ್ರಾಮದ ಹೆಸರಲ್ಲಿ ಬೇರೆ ಗ್ರಾಮಕ್ಕೆ ನಮ್ಮ ಗ್ರಾಮ. ನೀವು ಪಂಚಾಯತಿಗೆ ಹೋದ್ರೆ ನಮ್ಮ ಗ್ರಾಮದಲ್ಲಿ ಬೋರ್ವೆಲ್ ಇದೆ, ಎಲ್ಲವೂ ಇದೆ. ಆದರೆ ನಮ್ಮ ಗ್ರಾಮ ಬೇರೆ ಗ್ರಾಮ. ಕೃಷ್ಣಮೂರ್ತಿ ಯಾರು ಆ ಥರ ಮೋಸ ಮಾಡಿದ್ದು? ಪಂಚಾಯತಿಯಲ್ಲಿ ಯಾರು ಅಧಿಕಾರ ಇರೋದಲ್ಲಿ? ಅಂದರೆ ಪಕ್ಷನೇ ನೀವು ಹೇಳ್ತಾ ಇರೋದು? ಅದೇ ಪಕ್ಷ ಇಲ್ಲೇ ಎರಡೂ ಇದೆ. ಈಗ ಎಲ್ಲ ಪಕ್ಷದವರು ಇದ್ದಾರೆ. ಸೊ ಈಗ ಅದಕ್ಕಾಗಿ ನೀವೇನು ಮಾಡಿಕೊಟ್ಟಿದ್ದೀರಾ? ನಾವು 15 ಇಶ್ಯೂಲಿ ಮಾಡಿದ್ವು, ಏನು ಉಪಯೋಗ ಆಗಿಲ್ಲ. ಅಲ್ಲ, ಈಗ ಅದಕ್ಕಾಗಿ ಏನು ಮಾಡಿಕೊಟ್ಟಿದ್ದೀರಾ ಈಗ ಅಂದೆ? ಚುನಾವಣೆ ಎಷ್ಟು ಮನೆ ಎಷ್ಟು ಮತದಾರಿದ್ದಾರೆ ಅಲ್ಲಿ? 200 ಜನ ಮತದಾರರಿದ್ದಾರೆ. 200 ಜನ ಇದ್ದೀರಿ ಅಂತ ಹೇಳಿದ್ರೆ ನೀವು 5 ಜನ ಬಂದಿದ್ದೀರಾ? ಎಲ್ಲರೂ ಬಂದು ಸರಿ ಆಗಲ್ಲ. ಮನವಿ ಕೂಡ ಬಂದಿದ್ದೀವಿ ಅಷ್ಟೇ. ಎಲ್ಲರೂ ಪಾಲ್ಗೊಳ್ತಾರೆ. ಏನು ಯಾರು ಬರ್ತಾರೆ ಬಂದು ಸೇರ್ಕೊಳ್ತೀವಿ. ಎಲ್ಲರೂ ಪಾಲ್ಗೊಳ್ತಾರೆ. ಎಲ್ಲರೂ ಸೈಟ್ ಸಂಗ್ರಹ ಮಾಡ್ಕೊಂಡಿದ್ದೀವಿ. ಈಗ ಪಕ್ಷಾತೀತವಾಗಿ ಮಾಡೋದು ನಾವು. ಯಾವುದೇ ಪಕ್ಷದ ಪರವಾಗಿ ಅದು ಏನೋ ಯಾರು ವಿರುದ್ಧವಾಗಿ ಮಾಡ್ತಾ ಇಲ್ಲ, ಯಾರು ಪರನೂ ಮಾಡ್ತಾ ಇಲ್ಲ. ಬಟ್ ನಾವು ವಂಚಿತರಾಗಿದ್ದೀವಿ, ಅದಕ್ಕಾಗಿ ಮಾಡ್ತಾ ಇದ್ವಿ. ಈಗ ಚುನಾವಣಾ ಬಹಿಷ್ಕಾರ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಸಾಲ್ವ್ ನಾವು ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಎಲ್ರಿಗೂ ಇದೊಂದು ಕಳಿಸ್ತೀವಿ ನಾವು. ಸಾಮಾನ್ಯ ಈಗ ಶಿವಮೊಗ್ಗ, ಸಾಗರ ಎಲ್ಲರೂ ಇದ್ದಾರೆ. ಎಲ್ರಿಗೂ ಇದೊಂದು ಸಂದೇಶ ಕಳಿಸ್ತೀವಿ. ನೀವು ಈ ಥರ ಎಲ್ರಿಗೂ ವಂಚಿತರಾಗಿ ಇದ್ದಾರೆ. ಎಲ್ಲ ತಾಲೂಕಲ್ಲಿ ಇದೆ ಸಮಸ್ಯೆ. ಹಾಗಾಗಿ ಅವ್ರಿಗೆ ಎಲ್ರಿಗೂ ಸಂದೇಶ ಕಳಿಸ್ತೀವಿ. ಎಲ್ಲರೂ ಒಗ್ಗಟ್ಟಾಗ್ತದೆ. ಎಷ್ಟು ಊರು, ಎಷ್ಟು ಇದು ಒಂದು ಕುಡಿ? 3 ಗ್ರಾಮ. 3 ಗ್ರಾಮನಾ ಈಗಿರೋದು? ಸರಿ.